ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಾಡ್ತಾ ಇದ್ದೀನಿ ಮದುವೆ ಮನೆ ಶೈಲಿಯ ತುಂಬಾನೇ ಸಿಂಪಲ್ ಮತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ತುಂಬಾನೇ ಕ್ರೀಮಿ ಆಗಿರುವಂತಹ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಒಂದು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ಒಂದು ಅರ್ಧ ಕಪ್ ಅಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟಾದ್ರೆ ಇದಕ್ಕೆ ಸಾಕಾಗುತ್ತೆ. ಇಲ್ಲಿ ನಾನು ಉಪಯೋಗಿಸ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ನ ಹಾಕ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಇದನ್ನ 2ರಿಂದ 3 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಅದನ್ನ ಹಾಕೊಂಡು ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವುದೇ ಗಂಟು ಇಲ್ದೇನೆ ಮಿಕ್ಸ್ ಮಾಡಬೇಕು. ಇದನ್ನ ನಾವು ಶಾವಿಗೆ ಪಾಯಸ ಮಾಡೋಕೆ ಮುಂಚೆನೆ ರೆಡಿ ಮಾಡಿ ಇಟ್ಕೋಬೇಕು. ಈ ತರ ಯಾವುದೇ ಗಂಟು ಇಲ್ದೇನೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇವಾಗ ಇದನ್ನ ಮಿಕ್ಸ್ ಮಾಡಿ ಒಂದ್ ಕಡೆ ಎತ್ತಿಟ್ಕೊಂಡ ಮೇಲೆ ನಾವೀಗ ಶಾವಿಗೆನ ಹುರ್ಕೊಳ್ಳೋಕೆ ಒಂದು ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬಹುದು. ನಾನಿಲ್ಲಿ ಒಂದು 10-15 ದ್ರಾಕ್ಷಿ, ಒಂದು 10 ಗೋಡಂಬಿನ ಹಾಕೊಂಡಿದ್ದೀನಿ. ಈಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲೇ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ತರ ಮಾಡೋದ್ರಿಂದ ತಿನ್ನಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಶಾವಿಗೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಶಾವಿಗೆನ ಹಾಕೊಂಡಿದ್ದೀನಿ. ಇದು ಹುರಿದಿರುವಂತಹ ಕೆಂಪು ಶಾವಿಗೆನೆ. ಇದು ಆಲ್ರೆಡಿ ಹುರಿದಿರೋದ್ರಿಂದ ನಾವು ಜಾಸ್ತಿ ಈ ಶಾವಿಗೆನ ಹುರಿಯೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ತುಪ್ಪ ಹಾಕೊಂಡಿರ್ತೀವಿ, ಆ ಫ್ಲೇವರ್ಗೋಸ್ಕರ ತುಪ್ಪದಲ್ಲೇ ಹುರ್ಕೊಂಡ್ರೆ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಇದು ಹುರ್ಕೊಂಡಿರುವಂತ ಶಾವಿಗೆನ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ನಾನು 1.5 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೀರು ಕುದ್ಮೇಲೆ ನಾವೇನು ಹುರ್ಕೊಂಡಿರ್ತೀವಲ್ಲ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಶಾವಿಗೆ ಇದನ್ನೆಲ್ಲ ಹಾಕೋಬೇಕಾಗುತ್ತೆ. ಗೋಡಂಬಿ ಬೇಕಾದ್ರೆ ಲಾಸ್ಟಲ್ಲಿ ಹಾಕೊಂಡ್ರು ಪರವಾಗಿಲ್ಲ. ನಾನು ಶಾವಿಗೆ ಜೊತೆಗೆ ಹುರಿಯೋಕೆ ಹಾಕೊಂಡಿದ್ದೆ, ಹಾಗಾಗಿ ಶಾವಿಗೆ ಜೊತೆಗೇನೆ ನೀರಲ್ಲಿ ಇದನ್ನ ಹಾಕ್ತಾ ಇದ್ದೀನಿ. ಇವಾಗ ಇದು ಇಲ್ಲ ಅಂದ್ರೆ ಒಂದು 10 ನಿಮಿಷ ತನಕ ಶಾವಿಗೆ ಬೇಯಬೇಕು. ಆಮೇಲೆ ನೀವು ಯಾವುದೇ ಶಾವಿಗೆ ತಗೊಂಡ್ರು ಶಾವಿಗೆ ಆ ನೀರೆಲ್ಲ ಹಾಕಿದ ತಕ್ಷಣ ಬೇಯುತ್ತಾ ಏನು, ನೀವು ಆಲ್ರೆಡಿ ಮಾಡಿರ್ತೀರ ಉಪ್ಪಿಟ್ಟು ಅದೆಲ್ಲ, ಅದೇ ತರ ಶಾವಿಗೆ ಅಂತ ಆದ್ರೆ ನೀವು ನೋಡ್ಕೊಂಡು ನೀರು ಹಾಕಬೇಕಾಗುತ್ತೆ. ನೀರು ಹಾಕಿದ ತಕ್ಷಣ ಬೇಗನೆ ಬೇಯೋದಾದ್ರೆ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಶಾವಿಗೆ ಸ್ವಲ್ಪ ಗಟ್ಟಿ ಶಾವಿಗೆ, ಹಾಗಾಗಿ ಒಂದು 10 ನಿಮಿಷ ತನಕ ಬೇಯಿಸ್ಕೊಂಡಿದ್ದೀನಿ ಶಾವಿಗೆನ. ಇವಾಗ ಈ ಗ್ಲಾಸಲ್ಲಿ ನಾನು 2 ಕಪ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. ಅಂದ್ರೆ 200 ಗ್ರಾಮು ಶಾವಿಗೆಗೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು 200 ಗ್ರಾಮೇ ಸಕ್ಕರೆನ ಆ್ಯಡ್ ಮಾಡ್ಕೋಬಹುದು. ಸ್ವಲ್ಪ ಕಡಿಮೆ ಬೇಕು ಅನ್ನೋರು ಅಂದ್ರೆ ಸ್ವಲ್ಪ ಸಪ್ಪೆ ಬೇಕು ಅನ್ನೋರು 150 ಗ್ರಾಮ್ ಅಷ್ಟು ಸಕ್ಕರೆನ ಹಾಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಆಲ್ರೆಡಿ ಹಾಲನ್ನ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಅರ್ಧ ಲೀಟರ್ ಅಷ್ಟು ಹಾಲನ್ನ ಈ ಶಾವಿಗೆಗೆ ಹಾಕ್ತಾ ಇದ್ದೀನಿ. ಶಾವಿಗೆ ಪಾಯಸಕ್ಕೆ ಅರ್ಧ ಲೀಟರ್ ಅಷ್ಟು ಬೇಕಾಗುತ್ತೆ. ನೋಡಿ, ನೀವು ನೋಡ್ತಿರ್ಬೋದು. ತುಂಬಾ ಜನ ಇಷ್ಟೇ ಲಾಸ್ಟ್ ಶಾವಿಗೆ ಪಾಯಸ ಮುಗಿತು ಅಂತ ಅನ್ಕೋತಾರೆ, ಬಟ್ ಅದು ಕ್ರೀಮಿಯಾಗಿ ಬರಲ್ಲ. ಈಗ ಇದಕ್ಕೆ ನಾನು 2ರಿಂದ 3 ಸ್ಪೂನ್ ಅಷ್ಟು ಬಾದಾಮ್ ಮಿಲ್ಕ್ ಪೌಡರ್ನ ಹಾಕೊಂಡಿದ್ದೀನಿ. ಬಾದಾಮ್ ಮಿಲ್ಕ್ ಪೌಡರ್ ಹಾಕೊಂಡಿದ್ರಿಂದ ಅದು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದನ್ನ ಫುಲ್ ಲೋ ಫ್ಲೇಮ್ ಮೇಲೆ ಇಟ್ಕೋಬೇಕು. ಶಾವಿಗೆ ಆಲ್ರೆಡಿ ಬೆಂದಿರಬೇಕು ಕೂಡ. ನಾವು ಕಸ್ಟರ್ಡ್ ಪೌಡರ್ನ ಹಾಕೋಣಕ್ಕೂ ಮುಂಚೆನೆ ಶಾವಿಗೆ ಬೆಂದಿದೆ ಇಲ್ವೋ ಅಂತ ನೋಡ್ಕೋಬೇಕು. ಅಥವಾ ಶಾವಿಗೆ ಬೆಂದಿಲ್ಲ ಅನ್ನೋಕ್ಕೂ ಮುಂಚೆನೆ ನೀವು ಹಾಲು ಹಾಕಿದ್ರೆ ಇನ್ನೊಂದು ಸ್ವಲ್ಪ ಈಗ ಹಾಲನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಶಾವಿಗೆ ಕೂಡ ಚೆನ್ನಾಗಿ ಬೇಯುತ್ತೆ. ಇವಾಗ ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಕಸ್ಟರ್ಡ್ ಪೌಡರ್ ಸ್ಟಾರ್ಟಿಂಗ್ ಅಲ್ಲೇ ಹಾಲಲ್ಲಿ. ಆಮೇಲೆ ತುಂಬಾ ಹೊತ್ತು ಇಡೋದ್ರಿಂದ ಕೆಳಗಡೆ ಗಟ್ಟಿ ಹಾಗೆ ಇರುತ್ತೆ. ಕಸ್ಟರ್ಡ್ ಪೌಡರ್ ಹಾಕುವಾಗ ಇದಕ್ಕೆ ಶಾವಿಗೆ ಪಾಯಸಕ್ಕೆ ಹಾಕೋಕ್ಕೆ ಮುಂಚೆ ಒಮ್ಮೆ ಕಲಿಸ್ಕೊಂಡು ಹಾಕೋಬೇಕಾಗುತ್ತೆ. ನೋಡಿ, ಹಾಕಿ ಬರೀ 1-2 ನಿಮಿಷ ನೀವು ಹಾಗೆ ಅಬ್ಸರ್ವ್ ಮಾಡಿ. ತುಂಬಾ ಹೊತ್ತೇನಲ್ಲ, ಎಷ್ಟು ಕ್ರೀಮಿಯಾಗಿ ಬರುತ್ತೆ ನೋಡಿ ಶಾವಿಗೆ ಪಾಯಸನ. ಆಮೇಲೆ ನೀವು ಹಾಕಿದ್ಮೇಲೆ ಹಾಗೆ ಬಿಟ್ಬಾರ್ದು,
ಇದು ಕೈಯಾಡಿಸ್ತಾ ಇರಬೇಕು. ನೋಡಿ ನಾನು ತುಂಬಾನೇ ಸ್ಲೋ ಮೋಷನ್ ಇದಕ್ಕೆ ನಿಮಗೆ ಕಾಣಿಸ್ತಿರ್ಬೋದು. ಕೈಯಾಡಿಸ್ತಾ ಇದೀನಿ, ಎಷ್ಟು ಕ್ರೀಮಿನೆಸ್ ಆಗಿದೆ. ಇವಾಗ ಇದಕ್ಕೆ 12ರಿಂದ 13 ಏಲಕ್ಕಿ ಪೌಡರ್ನ ಪುಡಿ ಮಾಡಿ ಹಾಕೊಂಡಿದ್ದೀನಿ, ಅಥವಾ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಎಷ್ಟು ನಿಧಾನವಾಗಿ ನಾನು ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ತೆಳುವಾಗಿತ್ತು, ಇವಾಗ ಆಲ್ರೆಡಿ ಕ್ರೀಮಿಯಾಗಿ ಎಷ್ಟು ನೀಟಾಗಿ ಬರ್ತಾ ಇದೆ. ನಮಗೆ ಇಲ್ಲಿ ಕ್ರೀಮಿಯಾಗಿ ಶಾವಿಗೆ ಪಾಯಸ ಬೇಕು ಅಂದ್ರೆ ನಮಗೆ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಲೇಬೇಕಾಗುತ್ತೆ. ನೋಡಿ ಆಲ್ರೆಡಿ ಶಾವಿಗೆ ಕೂಡ ಬೆಂದಿದೆ. ನಾನು ಕಸ್ಟರ್ಡ್ ಪೌಡರ್ ಕೂಡ ಹಾಕೊಂಡಿದ್ದೀನಿ. ತುಂಬಾನೇ ಸಾಫ್ಟ್ ಆಗಿ ತುಂಬಾ ಕ್ರೀಮಿಯಸ್ ಆಗಿ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನೀವು ಕೊಡೋ ಒಂದು ಲೈಕ್ ತುಂಬಾನೇ ನಮಗೆ ಸಪೋರ್ಟಿವ್ ಆಗಿ ಇರುತ್ತೆ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನೋಡಿ, ನಾನು ಬೇರೆ ಚೌಟಲ್ಲೂ ಕೂಡ ಇದನ್ನ ತೋರಿಸ್ತಾ ಇದ್ದೀನಿ ಯಾವ ತರ ಗಟ್ಟಿಯಾಗಿ ತುಂಬಾ ಗಟ್ಟಿನೂ ಅಲ್ಲ, ತುಂಬಾ ಸಾಫ್ಟ್ ಆಗಿ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.